ತರ ನಿನ್ನನ್ನ ಇನ್ನೊಂದು ವಾರದಲ್ಲಿ ಒಳಗಡೆ ಕಳ್ಸಿದ್ರೆ ಅಲ್ಲಿ ಹೋಗಿ ಯಾರ್ಯಾರು ಏನೇನ್ ಬುದ್ಧಿ ಹೇಳ್ತೀಯ? ನಾನ್ ಹೋದ್ರೆ ಏನ್ ಬುದ್ಧಿ ಅಲ್ಲ ಹೇಳಕ್ಕಾಗುತ್ತೆ? ನಾನ್ ಹೇಳಿದ್ರೆ ಅವ್ರ ಮಾತೇ ಕೇಳಲ್ಲ. ಅಲ್ಲ ಏನ್ ಬುದ್ಧಿ ಹೇಳೋದು? ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಸುದೀಪ್ ಹೇಳಿದ್ರೆ ಕೇಳ್ತಾರಲ್ವಾ? ಹಾ. ಅದೇ ರೀತಿ ಸುದೀಪ್ ತರ ನಿನ್ ಕಳ್ಸಿದ್ರೆ ನಿನ್ಗೆ ಆತರ ಒಂದು ಪರ್ಮಿಷನ್ ಸಿಕ್ಕರೆ ನೀನ್ ಯಾರ್ಯಾರಿಗೆ ಏನೇನ್ ಬುದ್ಧಿ ಹೇಳ್ತೀಯ ಅಂತ. ನಾನು ಗಿಲ್ಲಿ ಅವ್ರಿಗೆ ಏನ್ ಹೇಳ್ತೀಯ? ಗಿಲ್ಲಿ ಅವ್ರ ಕಾಮಿಡಿ ಬಿಟ್ಟು ಏನಾರ ಮಾಡಿ ಚೆನ್ನಾಗಿ ಏನಾರ ಸೂಪರ್. ಮಾಡಿ ಅಂತ ಹೇಳ್ತೀನಿ. ರಕ್ಷಿತ್ ಅವ್ರಿಗೆ ಏನ್ ಹೇಳ್ತೀಯ? ರಕ್ಷಿತ್ ಅವ್ರಿಗೆ ಕನ್ನಡ ಹೇಳ್ಕೊಡ್ತೀನಿ. ಸೂಪರ್ ಆಗಿ ಹೇಳ್ದೆ ಬಂಗಾರ. ಅಲ್ಲಿರೋರು ಯಾರು ಈ ಪ್ರಯತ್ನ ಪಟ್ಟಿಲ್ಲ. ಸುದೀಪ್ ಅವರು ಕೂಡ ಹೇಳಿರ್ಲಿಲ್ಲ ಕನ್ನಡ ಹೇಳ್ಕೊಡ್ತೀನಿ ಅಂತ. ಆಮೇಲೆ ರಘು ಅವ್ರಿಗೆ ಏನ್ ಹೇಳ್ತೀಯ? ರಘು ಅವರು ಕೋಟ್ಲೆ ಕಿಚನ್ ಅಲ್ಲಿ ಚೆನ್ನಾಗಿ ಗೆದ್ದು ಬಂದಿದ್ದಾರೆ. ಹಾ. ಇಲ್ಲೂ ಗೆಲ್ತಾರ ಅವ್ರು ಮಾಡ್ತಾರ ಅಂತ ನಾವ್ ನೋಡ್ಬೇಕು. ಅಲ್ಲ ಏನ್ ಹೇಳ್ಬಿಡ್ತೀಯ ಅವ್ರ ಬುದ್ಧಿ? ಅವ್ರು ಚೆನ್ನಾಗೇ ಆಡ್ತಾರ, ನಾವೇನ್ ಹೇಳ್ಕೊಡಕ್ಕಾಗುತ್ತೆ? ಓಕೆ ಓಕೆ ಓಕೆಪ್ಪ. ಇದು ಇವ್ರಿಗೆ ಅಶ್ವಿನಿ ಅವ್ರಿಗೆ ಏನ್ ಹೇಳ್ತೀಯ? ಅಶ್ವಿನಿ ಅವ್ರಿಗೆ ಸ್ವಲ್ಪ ಚೆನ್ನಾಗಾರ ಆಡ್ತಾನೆ ಇಲ್ಲ, ಬರೀ ಆಕ್ಟಿಂಗ್ ಮಾಡ್ತಾರೆ ಅಷ್ಟೇ. ಅಲ್ಲ ಅವ್ರಿಗೆ ಏನ್ ಹೇಳ್ತೀರಾ ನೀವು ಬುದ್ಧಿ? ಅವ್ರು ಆಕ್ಟಿಂಗ್ ಬಿಡಿ, ಚೆನ್ನಾಗಿ ಗೇಮ್ಸ್ ಸೂಪರ್. ಕೊಡಿ ಅಂತ. ಈ ಸ್ಪಂದನಾಗ ಏನ್ ಹೇಳ್ತೀಯ? ಸ್ಪಂದನ ಏನು ಹೇಳಕ್ಕಾಗಲ್ಲ, ಹೇಳಿದ್ರು ಅವ್ರು ಕೇಳಿಸ್ಕೊಳಲ್ಲ. ಹೇಳಿದ್ರು ಕೇಳಿಸ್ಕೊಳಲ್ಲ ಆತರ. ಸೂರಜ್ ಏನ್ ಹೇಳ್ತೀಯ? ಸೂರಜ್ ಆಡ್ತಿದ್ದಾರೆ, ಆದ್ರೆ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ, ಜಾಸ್ತಿ ಮಾತಾಡ್ಬೇಕು ಅಂತ. ಆಮೇಲೆ ಇದು ಕಾವ್ಯಾಗ ಏನ್ ಹೇಳ್ತೀಯ? ಕಾವ್ಯ ಸ್ವಲ್ಪ ನೀನು ಗಿಲ್ಲಿ ಬಿಟ್ರೆ ಚೆನ್ನಾಗ್ ಆಡ್ತೀಯಾ, ಗಿಲ್ಲಿ ಫಸ್ಟ್ ಬಿಡು, ಆಮೇಲೆ ಚೆನ್ನಾಗ್ ಆಡ್ತೀಯ. ಗಿಲ್ಲಿನ ಕಾವ್ಯ ಇಟ್ಕೊಂಡಿದಾರ, ಕಾವ್ಯನ ಗಿಲ್ಲಿ ಇಟ್ಕೊಂಡೆ ನಿಮ್ ಪ್ರಕಾರ? ಗಿಲ್ಲಿ ಕಾವ್ಯ ಇಟ್ಕೊಂಡಿದ್ದಾರ. ಮತ್ತೆ ಅವಳು ಯಾಕೆ ಬಿಡ್ಬೇಕು? ಅವನು ಬಿಟ್ಟಲ್ಲ, ಅವನಿಗೆ ಹೇಳ್ಬೇಕು. ಹೇಳಿದ್ರೆ ಬಿಡ್ತಾನೆ. ಅಂದ್ರೆ ಅವಳು ಗಿಲ್ಲಿ ಬಿಟ್ರೆ ಅವಳು ಚೆನ್ನಾಗಿ ಆಡ್ತಾಳೆ ಅಂತ ನಿಮ್ ಪ್ರಕಾರ. ಇದು ರಿಷಾ ಗೌಡ, ರಿಷಾ ಅದೇ ಗೌಡ, ಗಿಲ್ಲಿ ಹೊಡೆದಿದ್ಲಲ್ಲ, ಅವಳಿಗೆ ಏನ್ ಹೇಳ್ತೀರಾ? ಅವಳು ಬಕೆಟ್ ಕೊಡಕ್ ಹೇಳಿದ್ಲು. ಬಕೆಟ್ ಬೇಕಾದ್ರೇನೆ ಅವಳು ಬಾಕ್ಲ ಹಾಕೊಂಡ್ಲು. ಅದಕ್ಕೆ ಅದ್ ಸರಿನಾ ತಪ್ಪು ತಾನೆ? ಅದಕ್ಕೆ ಗಿಲ್ಲಿ ಅವಳಿಗೆ ಸರಿಯಾದ ಪಾಠ ಕಳ್ಸಿದಾರೆ. ಸರಿಯಾಗಿ ಪಾಠ ಕಲ್ಸರ ಅವಳು ಸರಿಯಾಗಿ ಹೊಡೆದ್ಲಲ್ಲ. ಹೊಡೆದ್ರೆ ಸುದೀಪ್ ಬೈದ್ನಲ್ಲ. ಬೈದ್ರ? ಈಗ ಅವ್ರಿಗೆ ಏನ್ ಬುದ್ಧಿ ಹೇಳ್ಬಿಟ್ಟು ಬರ್ತೀಯ ಹಿಂಗ್ ಹೊಡೆದಿರಕ್ಕೆ? ನೀವ್ ಮಾಡಿರೋ ತಪ್ಪಿಗೆ ಬೇರೆಯವ್ರಿಗೆ ಯಾಕೆ ಶಿಕ್ಷೆ ಕೊಡ್ತೀರಾ? ಅದಕ್ಕೆ ನೀವು ಏನಾರ ಒಳ್ಳೇದ್ ಮಾಡಿ ನೀವು ಗುಡ್ ಅನ್ಸ್ಕೊಳ್ಳಿ ಅಂತ ಹೇಳಿ. ರಾಸಿಕನ್ಗೆ ಏನ್ ಹೇಳ್ತೀಯ? ರಾಶಿಕನ್ಗೆ ನೀವು ಜಾಸ್ತಿ ಮಾತಾಡ್ತೀರಾ, ಮಾತಾಡೋದ್ ಕಡಿಮೆ ಮಾಡಿ, ಆಮೇಲೆ ನೀವು ಎಲ್ಲ ಮಾಡ್ಬೋದು ಅಂತ ಹೇಳಿ. ಇನ್ಯಾರಿದ್ದಾರಪ್ಪ? ಸುದೀಪ್ ಅವ್ರಿಗೆ ಏನ್ ಹೇಳ್ತೀಯ? ಸುದೀಪ್ ಅವ್ರಿಗೆ ಏನ್ ಹೇಳಕ್ಕಾಗುತ್ತೆ, ಅವ್ರು ದೊಡ್ಡವ್ರಲ್ವಾ. ಮಾಳು ನಿಪ್ನಾಳು ಮಾಳು ಅವ್ರು ಸೈಲೆಂಟ್, ಏನು ಮಾಡಲ್ಲ. ಆದ್ರೆ ಅವರು ಕ್ಯಾಪ್ಟನ್ಸಿಯಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಕಳಪೆ ಕೊಟ್ಟಿದ್ರೆ ಅದೊಂದು ಬೇಜಾರಾಗುತ್ತೆ. ಧನುಷ್ ಅವರು ಚೆನ್ನಾಗಿ ಆಡ್ತಿದ್ದಾರೆ. ಅಭಿ ಅಷ್ಟೇನಿಲ್ಲ, ಸೈಲೆಂಟ್ ಅದ ಆಗ್ಬಿಟ್ಟು. ಅವ್ರಿಗೆ ಏನ್ ಹೇಳ್ಬಿಡ್ತೀಯ? ಚೆನ್ನಾಗ್ ಆಡ್ರಿ ಅಂತೀರಾ? ಚೆನ್ನಾಗಿ ಆಡಿ ಅಂತೀನಿ. ಚೆನ್ನಾಗ್ ಆಡ್ರಿ ಅಂತ ಹೇಳ್ತೀರಾ? ಸ್ಪಂದನ ಆಯ್ತು, ಸ್ಪಂದನದ ಏನೋ ಅವ್ರ ಮಾತಾ ಕೇಳಲ್ವಂತೆ ಅವ್ರು. ಇದಾರೆ ಯಾರು ಚೆನ್ನಾಗಿ ಆಡ್ತಾ ಇಲ್ಲ? ನನ್ಗೆ ಗಿಲ್ಲಿ ಚೆನ್ನಾಗಿ ಆಡ್ತಿದ್ದಾರೆ ಅನ್ಸುತ್ತೆ. ಓಕೆ. ಆಮೇಲೆ ಧ್ರುವಂತು ಮತ್ತೆ ರಾಶಿಕಾ ಸ್ವಲ್ಪ ಡೌನ್ ಅನ್ಸುತ್ತೆ. ಡೌನ್ ಮಾಡ್ತಾವ್ರೆ ಅನ್ಸುತ್ತ. ಓಕೆ. ಈಗ ಧ್ರುವಂತು ಮತ್ತೆ ರಾಶಿಕಾ ಅವ್ರನ್ನ ಮತ್ತೆ ಏನು ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು ಗಿಲ್ಲಿನ ಯಾವಾಗ್ಲೂ ಬೈತಾ ಇರ್ತಾರಲ್ಲ, ಏನ್ ಅನ್ಸುತ್ತೆ ನಿಮ್ಗೆ? ಅದು ಅವರು ಗಿಲ್ಲಿ ಅವನು ಒಳ್ಳೆಯವನೇ, ಆದ್ರೆ ಅವ್ನು ತೋರ್ಸ್ಕೊಂತಿಲ್ಲ. ಅದಕ್ಕೆ ಅವರು ಸುಮ್ಗೆ ಒಂಥರ ಆಕ್ಟಿಂಗ್ ತರ ಮಾಡ್ತಿದ್ದಾರೆ. ಹೌದೌದೌದೌದೌದು. ಓಕೆ. ಈಗ ಮತ್ತೆ ನಿಮ್ಗೆ ಇವತ್ತು ಗಿಲ್ಲಿಗೆ ಅಂತ ಬಂದಾಗ ಏನು ಕಾಕ್ರೋಚ್ ಸುದಿ ಹೊರಗಡೆ ಹೋದ್ರು, ಓಕೆನಾ? ಗಿಲ್ಲಿಗೆ ಅಪೋಸ್ ಆಗಿದ್ದವ್ರು ಕಾಕ್ರೋಚ್ ಸುದಿ ಅವರು ಒಬ್ರಿದ್ರು, ಯಾವಾಗ್ಲೂ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಅವ್ರು ಹೊರಗಡೆ ಹೋದ್ರಲ್ಲ, ಎಷ್ಟು ಖುಷಿ ಇದೆ, ಎಷ್ಟು ಬೇಜಾರಿದೆ? ಅವರಿಗೆ ಖುಷಿ ಇದ್ದೇ ಇರುತ್ತೆ, ಯಾಕಂದ್ರೆ ಅವ್ರ ಕಾಕ್ರೋಚ್ ಸುದ್ದಿ ಅಂದ್ರೆ ಗಿಲ್ಲಿಗೂ ಆಗಲ್ಲ, ಗಿಲ್ಲಿಗ್ ಕಾಕ್ರೋಚ್ ಸುದ್ದಿ ಅಂತಾನೂ ಆಗಲ್ಲ. ಅವರಿಗೆ ಗಿಲ್ಲಿಗ್ ತುಂಬಾ ಖುಷಿ ಆಗಿರುತ್ತೆ. ತುಂಬಾ ಖುಷಿ ಆಗೈತೆ. ಓಕೆ. ಕಾವ್ಯ ಬಗ್ಗೆ ಏನ್ ಅನ್ಸತ್ ನಿಮ್ಗೆ? ಕಾವ್ಯ ಬಗ್ಗೆ ಅವರು ಸ್ವಲ್ಪ ಮಾಡ್ತಿದ್ದಾರೆ, ಇನ್ನ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕು ಅಂತ. ಇನ್ನು ಸ್ವಲ್ಪ ಚೆನ್ನಾಗಿ ಆಡ್ಬೇಕು. ರಕ್ಷಿತಾ ಶೆಟ್ಟಿ ಅವರು ಪರವಾಗಿಲ್ಲ, ಬಟ್ ಅವ್ರು ಕನ್ನಡ ಕಲ್ತ್ಕೊಂಡ್ರೆ ನೀಟಾಗೆ ಆಡ್ತಾರೆ. ಸೂಪರ್. ಓಕೆ. ಕನ್ನಡ ಕಲ್ತ್ಕೊಂಡ್ರೆ ನೀಟಾಗಿ ಆಡ್ತಾರೆ. ಈಗ ರಕ್ಷಿತಾ ಶೆಟ್ಟಿಗೆ ಯಾರು ಅಶ್ವಿನಿ ಗೌಡ ಇದಾರಲ್ಲ, ಅಶ್ವಿನಿ ಗೌಡ ಮತ್ತೆ ರಾಶಿಕಾ ಮೂವಾರು ಮೊನ್ನೆ ಬೈದ್ರಲ್ಲ, ಏನ್ ಅನ್ನಿಸ್ತು ನಿಮ್ಗಾಗ? ನನಗೆ ತುಂಬಾ ಬೇಜಾರಾಯ್ತು, ಯಾಕಂದ್ರೆ ಅವ್ರು ಸುಮ್ಗೆ ಏನೇನೋ ಕಾರಣ ತಗೊಂಡು ಬೈತಾರೆ, ಚಿಕ್ಕ ಕಾರಣಗಳೆಲ್ಲ. ಅದಕ್ಕೆ ನನಗೆ ತುಂಬಾ ಬೇಜಾರು. ಹೌದೌದೌದೌದು. ಓಕೆ. ಅದಕ್ಕೆ ಬೇಜಾರಾಯ್ತು. ಈಗ ಗಿಲ್ಲಿ ಇವತ್ತು ಕ್ಯಾಪ್ಟನ್ ಅಂತ ತೋರಿಸಿದ್ದಾರೆ. ಕ್ಯಾಪ್ಟನ್ ಆದ್ರೆ ನಿಮ್ಗೆ ಖುಷಿ ಇದೆಯಾ? ಎಸ್.
ಓಕೆ, ಎಷ್ಟು ಖುಷಿ ಇದೆ. ಏನ್ ಅನ್ಸುತ್ತೆ ನಿಮ್ ಕ್ಯಾಪ್ಟನ್ ಆದ್ರೆ ಏನೇನ್ ಚೇಂಜಸ್ ಮಾಡ್ಬೇಕು? ಅವ್ನ್ ಕ್ಯಾಪ್ಟನ್ ಆದ್ರೆ ಅವನಿಗೆ ಏನು ಕ್ಯಾಪ್ಟನ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಪಾಪ. ಅವ್ನ್ ಕ್ಯಾಪ್ಟನ್ ಆದ್ರೆ ಎಲ್ಲ ಚೆನ್ನಾಗ್ ಕಲ್ತ್ಕೊಂತಾರೆ ಅಂತ ಹಾ ಹಾ ಹಾ, ಖುಷಿ ಅನ್ಸುತ್ತೆ ನಂಗೆ. ಖುಷಿ ಆಗತ್ತೆ. ಈಗ ಓಕೆ, ಯಾರ್ಯಾರನ್ನ ಹೆಂಗ್ ಚೇಂಜ್ ಮಾಡ್ಬೋದು ಗಿಲ್ಲಿ? ಏನೇನ್ ಮಾಡ್ಬೋದು? ಕಾವ್ಯ ಸ್ವಲ್ಪ ಗಿಲ್ಲಿ ದೂರ ಹೋದ್ರೆ ಕಾವ್ಯ ಸ್ವಲ್ಪ ಚೇಂಜ್ ಆಗ್ತಾರೆ. ಹಾ. ಆಮೇಲೆ ರಕ್ಷಿತಾ ಒಬ್ರು ಕನ್ನಡ ಕಲ್ತ್ಕೊಂಡ್ರೆ ನೀಟಾಗಿ ಆಡ್ತಾರೆ. Yes. ಗಿಲ್ಲಿ ಸ್ವಲ್ಪ ಆಡ್ತಿದ್ದಾರೆ, ಕಾಮಿಡಿ ಬಿಟ್ರೆ ಸ್ವಲ್ಪ ಆಡ್ಬೋದು. ಆಮೇಲೆ ರಾಶಿಕಾ ಮತ್ತೆ ಸೂರಜ್ ಬೇರೆ ಬೇರೆ ಆದ್ರೂ ಚೆನ್ನಾಗ್ ಆಡ್ತಾರೆ. ವಾವ್, ಸೂಪರ್. ಇಷ್ಟೇ ಗೊತ್ತಿರತ್ತೆ. ಹಾ ಹಾ ಹಾ. ಮತ್ತೆ ಏನ್ ಅನ್ಸುತ್ತೆ ನಿಮ್ಗೆ? ಮತ್ತೆ ಏನ್ ಅನ್ಸುತ್ತೆ ಅಂದ್ರೆ ಅಷ್ಟೇ. ಅಷ್ಟೇ ಅನ್ಸುತ್ತೆ. ಮತ್ತೆ ರಿಷಾ ಮತ್ತೆ ಅಶ್ವಿನಿ ಅವ್ರ ಬಗ್ಗೆ ಏನ್ ಅನ್ಸುತ್ತೆ? ರಿಷಾ ಮತ್ತೆ ಅಶ್ವಿನಿ ಅವ್ರು ಸ್ವಲ್ಪ ದಿನ ಮಾತಾಡ್ತಾನೆ ಇದ್ರು, ಆಮೇಲೆ ಬಿಟ್ರು. ಹಾ, ಹಾ. ಇವಾಗ ಮತ್ತೆ ಜೊತೆಗಾಗೋರೆ. ಹಾ. ಏನ್ ಹೇಳ್ತಾರೆ ಅಂತ ನೋಡ್ಬೇಕು ನೆಕ್ಸ್ಟ್. ಈಗ ಚಿಕ್ಕ ಮಕ್ಳು ಬಿಗ್ ಬಾಸ್ ಹೋಗ್ಬೇಕಾದ್ ಬರೀ ದೊಡ್ಡವ್ರ ಮಾತ್ರ ಹೋಗ್ಬೇಕಾ? ಎಲ್ರು ಹೋಗ್ಬೇಕು. ಈಗ ನಿನ್ನಷ್ಟು ವಯಸ್ಸವ್ರು ಹೋಗ್ಬೇಕಾ? ಹಾ, ನಿನ್ಗೂ ಹೋಗಕ್ ಆಸೆ ಇದೆಯಾ? ಹೌದು. ಈಗ ಏನಾದ್ರು ಬಿಗ್ ಬಾಸ್ ಹೋಗ್ಬೇಕು ಅಂದ್ರೆ ಏನೋ ಟ್ಯಾಲೆಂಟ್ ಇರ್ಬೇಕು ಅಂತ ಗೊತ್ತಲ್ಲ ನಿನ್ಗೂ. ಹಾ. ಈಗ ಇದು ರಕ್ಷಿತಾ ಬ್ಲಾಗ್ ಮಾಡ್ತಿದ್ಲು ಹೋದ್ರು, ಗಿಲ್ಲಿ ಕಾಮಿಡಿ ಮಾಡ್ತಿದ್ದ ಹೋದ್ರು. ಈಗ ನಿನ್ಗೆ ಯಾವ ತರ ಒಂದು ಟ್ಯಾಲೆಂಟ್ ಇದೆಯಪ್ಪ? ನಿಮ್ಮನ್ನ ಕಳಿಸ್ಬೇಕು ಅಂದ್ರೆ ಏನ್ ಟ್ಯಾಲೆಂಟ್ ಇದೆ? ನಾನು ಡ್ಯಾನ್ಸ್ ಮಾಡ್ತೀನಿ. ಒಂದು ಆಮೇಲೆ ಹಾಡಾಡ್ತೀಯಾ? ಹಾಡ್ ಆಡಲ್ಲ, ಹಾ. ನೀಟಾಗಿ ಆಕ್ಟಿಂಗ್ ಎಲ್ಲ ಮಾಡ್ತೀನಿ. ಆಕ್ಟಿಂಗ್ ಎಲ್ಲ ಮಾಡ್ತೀಯಾ? ಏನೇನೆಲ್ಲ ಮಾಡಿದ್ದೆ ಇದುವರೆಗೂ ಸ್ಕೂಲಲ್ಲಿ? ಸ್ಕೂಲಲ್ಲಿ ಮಾಡಿಲ್ಲ, ಸ್ಕೂಲಲ್ಲಿ ಒಂದ್ಸತ ಡ್ಯಾನ್ಸ್ ಆಡಿದ್ದೀನಿ ಅಷ್ಟೇ. ಆಕ್ಟಿಂಗ್ ಅಂದ್ರೆ ಯಾವ್ಯಾವ್ದು ಮಾಡಿದೆ ನೀನ್? ಏನೇನ್ ನಾಟಕ ಯಾವ್ದಾರು ಮಾಡಿ? ಆಕ್ಟಿಂಗ್ ಅಲ್ಲಿ ನಂಗೆ ಆಕ್ಟಿಂಗ್ ಅಲ್ಲಿ ಸ್ವಲ್ಪ ಬರುತ್ತೆ, ಹಾ. ಇನ್ನೂ ನಾನು ಕಲಿಬೇಕು. ಕಲಿಬೇಕು. ನಿನಗೆ ತುಂಬಾ ಇಷ್ಟವಾದಂತ ಈ ಸಿನಿಮಾದಲ್ಲಿ ಹೀರೋ ಯಾರು? ನನ್ಗೆ ತುಂಬಾ ಇಷ್ಟ ಆದ ಹೀರೋನು ಇಷ್ಟೇನ ಅವರಲ್ಲೋ ಬಸ್ ಸ್ಟ್ಯಾಂಡ್ ಅಲ್ಲಿ ಜನ ನಿಂತ್ಕೊಂಡಂಗೆ ಯೋಚನೆ ಮಾಡ್ತಾ ಇದೆಯಲ್ಲ? ಸುದೀಪ್. ಸುದೀಪ್ ಸುದೀಪ್ ಯಾವ್ದಾರು ಒಂದು ಡೈಲಾಗ್ ದರ್ಶನ್. ಸುದೀಪ್ ತೋದು ದರ್ಶನ್ ಯಾವ್ದಾರು ಒಂದು ಡೈಲಾಗ್ ಕೇಳು, ನಿನಗೆ ಸೆಲೆಕ್ಟ್ ಮಾಡ್ತಾರೆ ನೋಡೋಣ. ಯಾವ್ದಾರು ಸಿನಿಮಾ ಗೊತ್ತಿಲ್ವಾ? ಇವ್ರ ಹಿಂದೆ ಇರೋರು ಯಾರು ಅಕ್ಕಪಕ್ಕದಲ್ಲಿ? ಹಿಂದೆ ಇರೋರ ಅಲ್ಲೇ ಪಕ್ಕದಲ್ಲಿ ನಮ್ಮಮ್ಮ, ನಿಮ್ಮಮ್ಮ. ಅವರು ಗೊತ್ತಿಲ್ಲ. ಅವರು ಗೊತ್ತಿಲ್ಲ, ಇರ್ಲಿ, ಅವ್ರನ್ನು ಅಮ್ಮ ಅಂದ್ಬಿಡಿ, ಏನ್ ತೊಂದ್ರೆ ಇಲ್ಲ. ಹೌದು. ಆಯ್ತಾ? ಈಗ ಬಿಗ್ ಬಾಸ್ ಡೈಲಿ ನೋಡ್ತೀಯಾ? ಹಾ, ನೀನ್ ಒಬ್ಳೆ ನೋಡ್ತೀಯ, ನಿಮ್ ಮನೆಯವರೆಲ್ಲರೂ ನೋಡ್ತಾರ? ನಮ್ಮಪ್ಪ ನಮ್ಮಮ್ಮ ನಾನು 3 ಜನನೇ ನೋಡ್ತೀನಿ. ಬಿಗ್ ಬಾಸ್ ಅಲ್ಲಿ ಏನಕ್ಕೆ ಅಷ್ಟೊಂದು ಇಷ್ಟ ಪಟ್ಟು ನೋಡ್ತೀರಿ? ಯಾಕಂದ್ರೆ ಅದು ಚೆನ್ನಾಗಿರುತ್ತೆ, ಕಾಮಿಡಿ ಆಗಿ ಗೇಮ್ಸ್ ಎಲ್ಲ ಇರುತ್ತೆ, ನಾವು ಗೇಮ್ಸ್ ಎಲ್ಲ ಕಲ್ತ್ಕೊಬಹುದು, ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡ್ತೀಯ? ಯಾರು ಅದ್ರಲ್ಲಿ ಚೆನ್ನಾಗಿ ಆಡ್ತಾರ ನಿಮ್ ಪ್ರಕಾರ? ಇನ್ನೊಂದ್ಸರಿ ಹೇಳು. ಚೆನ್ನಾಗಿ ಆಡದೇ ಇರೋರು ರಾಶಿಕಾ ಮತ್ತೆ ರಕ್ಷಿತಾ. ರಕ್ಷಿತಾ ಮತ್ತು ರಾಶಿಕಾ. ಅವಾಗೆಲ್ಲ ಗಿಲ್ಲಿ ಅಂತ ಹೇಳ್ತೀಗ ಆಲೆ ಉಲ್ಟಾ ಹೊಡೆದಿಲ್ಲ. ಇಲ್ಲಿ ಚೆನ್ನಾಗಿ ಆಡ್ತಾನೆ ಅಂತ ಹೇಳಿದ್ದು. ಹಾ ಹಾ ಹಾ. ಈಗ ಸರಿ, ಈಗ ಅಕಸ್ಮಾತ್ ವೈಟ್ ಕಾರ್ಡ್ ಎಂಟ್ರಿ ಹೋಗ್ತಾರಲ್ಲ, ಗೊತ್ತಲ್ಲ ನಿನಗೆ? ಹಾ. 3 ಜನ ಹೋಗಿರಲ್ಲ, ಆ